ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಒಂದು ಒಳ್ಳೆ ಹೆಲ್ದಿ ರೆಸಿಪಿ ಜೊತೆಗೆ ಬಂದಿದ್ದೀನಿ. ಇದು ಮಾಡೋದು ಯಾವ ಥರ ಅಂತ ನೋಡ್ಕೊಳ್ಳೋಣ. ಹಾಗಾದರೆ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ರಾಜಿ ಚಾನಲ್. ನನ್ನ ವೀಡಿಯೋಸ್ ಅಪ್ಡೇಟ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಈಗ ನಾನು ಜೋಳದ ಹಿಟ್ಟಿಂದ ದೋಸೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಗ್ಲಾಸ್ ಅಳತೆಯಿಂದ ನಾನು ತೊಗೊತಾ ಇದ್ದೀನಿ. ಈ ಗ್ಲಾಸಲ್ಲಿ ನಾನು ಅರ್ಧ ಗ್ಲಾಸ್ ಅವಲಕ್ಕಿ ತೊಗೊಂಡಿದ್ದೀನಿ ಮತ್ತು 1 ಗ್ಲಾಸ್ ಉದ್ದಿನಬೇಳೆ ತೊಗೊಂಡು ನೆನೆಸಿಟ್ಕೊಂಡಿದ್ದೀನಿ. ನಾನು 1 ಸ್ಪೂನ್ ಮೆಂತೆ ಹಾಕಿದ್ದೀನಿ. ಇದನ್ನು ಆಲ್ರೆಡಿ ನಾನು 2 ತಾಸು ಮುಂಚೆನೇ ನೆನೆಯಿಟ್ಕೊಂಡಿದ್ದೆ. ಇದನ್ನು ನಾನು ವಿಡಿಯೋ ಮಾಡೋದು ಮರ್ತಿದ್ದೆ. ಈಗ ಇದನ್ನು ನಾನು ನೋಡಿ ಈಗ ಮಿಕ್ಸಿಗೆ ಹಾಕ್ಕೋತೀನಿ, ಚೆನ್ನಾಗಿ ಗ್ರೈಂಡ್ ಮಾಡ್ಕೋತೀನಿ. ಇದನ್ನು ನೈಸ್ ಗ್ರೈಂಡ್ ಮಾಡ್ಕೋತೀನಿ. ನೋಡಿ, ನಾನು ಈ ಗ್ಲಾಸ್ ಅಳತೆಯಿಂದನೇ ನಾನು ಈಗ 4 ಗ್ಲಾಸ್ ಜೋಳದ ಹಿಟ್ಟು ತೊಗೊತಾ ಇದ್ದೀನಿ. ನೀವು ಜೋಳದ ಹಿಟ್ಟಾದರೂ ತೊಗೋಬೋದು, ಅಕ್ಕಿ ಹಿಟ್ಟಾದರೂ ತೊಗೋಬೋದು, ಮತ್ತು ರಾಗಿ ಹಿಟ್ಟಾದರೂ ತೊಗೋಬೋದು, ಯಾವುದಾದ್ರೂ ತೊಗೋಬೋದು. ಕೆಲವೊಂದು ಸಲ ಈಗ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಇಲ್ಲ ದಿಢೀರ್ನೆ ನಾಳೆ ದೋಸೆ ಬೇಕು ಅಂತ ಮಕ್ಕಳು ಕೇಳಿದಾಗ ನಾವು 2 ತಾಸು ಮುಂಚೆ ಆದರೆ ಉದ್ದಿನಬೇಳೆ ನೆನೆ ಹಾಕ್ಕೋಬೋದು. ಅದೇ ಅಕ್ಕಿ ನೆನೆ ಹಾಕ್ಕೋಬೇಕಂದ್ರೆ ನಮಗೆ 6-7 ತಾಸು ಬೇಕೇ ಬೇಕಾಗ್ತದೆ. ಇದಾದರೆ ನಾವು 2 ತಾಸು ಮುಂಚೆ ಉದ್ದಿನಬೇಳೆ ನೆನಿಟ್ಕೊಂಡು ಈಗ ನಾವು ಹಿಟ್ಟು ಜೊತೆಗೆ ನಾವು ಯಾವ ಥರ ಮಾಡೋದು ಅಂತ ನಾನೀಗ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನೋಡಿ, ನಾನು ಜೋಳದ ಹಿಟ್ಟಲ್ಲಿ ನೀರು ಹಾಕಿದೆ. ಈ ನೀರಿನ ಹದ ನಿಮಗೆ ಗೊತ್ತಾದರೆ ಹಾಕಿ, ಇಲ್ಲ ಅಂತಂದರೆ ನೀವು ಉದ್ದಿನಬೇಳೆ ರುಬ್ಬಿಟ್ಕೊಂಡಿರ್ತೀರಲ್ಲ, ಆ ರುಬ್ಬಿಟ್ಕೊಂಡ್ಮೇಲೆ ನೀವು ಆ ಹಿಟ್ಟು ಜೊತೆಗೆ ಹಾಕಿ. ನಾನು ಈಗ ಅದಕ್ಕೆ ನಾನು ಈಗ ನೀರು ಹಾಕ್ಕೊಂಡಿದ್ದೀನಿ. ಈಗ ಉದ್ದಿನಬೇಳೆ ರುಬ್ಬಿಟ್ಟಿದ್ದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆಯೇ ನಾನು ಅವಲಕ್ಕಿನೂ ನೆನೆಸಿಟ್ಕೊಂಡಿದ್ದೆ ಅರ್ಧ ಗ್ಲಾಸು, ಅದನ್ನು ರುಬ್ಬಿಟ್ಕೊಂಡಿದ್ದು ಹಾಕ್ತೀನಿ. ಈಗ ಇವು ಮೂರನ್ನು ಮಿಕ್ಸ್ ಮಾಡಿದಾಗ ನಮಗೆ ದೋಸೆ ಹಿಟ್ಟು ಹದ, ನಾವು ದೋಸೆ ಹಿಟ್ಟಿಗೆ ಯಾವ ಥರ ಹದ ಮಾಡ್ಕೋತೀವಲ್ಲ ಅದೇ ಹದನೇ ಆಗಬೇಕು. ನೀವು ಒಂಚೂರು ನೀರು ಜಾಸ್ತಿ ಆದ್ರೂ ಹಿಟ್ಟು ಕೆಡುತ್ತೆ. ಫಸ್ಟ್ ಟೈಮ್ ಮಾಡೋರು ನೀವು ಹಿಟ್ಟಿಗೆ ನೀರು ಹಾಕಿ ಕಲಿಸ್ಕೋಬೇಡಿ. ನೀವು ಉದ್ದಿನಬೇಳೆ ಮತ್ತು ಅವಲಕ್ಕಿ ರುಬ್ಬಿರ್ತೀರಲ್ಲ, ಅದಕ್ಕೆ ಕಲಿಸ್ಕೊಂಡ್ಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇಲ್ಲ ನಿಮ್ಗೆ ಅಂದಾಜು ಗೊತ್ತಾಗುತ್ತಂದ್ರೆ ಕಲಿಸ್ಕೋಬೋದು. ನಮಗೆ ದೋಸೆ ಹಿಟ್ಟಿನ ಹದಕ್ಕೆ ಬಂದರೆ ಸಾಕು. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ನೀವು ಮಿಕ್ಸ್ ಮಾಡಿಕೊಂಡು ರಾತ್ರಿ ಇಡೀ ನೀವು ದೋಸೆ ಹೇಗೆ ನೀವು ರಾತ್ರಿ ಇಡೀ ಇದನ್ನು ಫರ್ಮೆಂಟೇಷನ್ ಆಗ್ಲಿಕ್ಕೆ ಬಿಡ್ತೀರೋ ಅದೇ ಥರ ಇದನ್ನು ನಾವು ಈಗ ರಾತ್ರಿ ಇಡೀ ಇದನ್ನು ನಾವು ಮುಚ್ಚಳ ಮುಚ್ಚಿ ಫರ್ಮೆಂಟೇಷನ್ ಮಾಡ್ಕೊಳಕ್ಕೆ ಬಿಡಬೇಕು. ಈಗ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಇಷ್ಟು ಬಂದರೆ ಸಾಕು, ಮತ್ತು ಭಾಳ ನೀರಾಗಬಾರ್ದು, ಒಂಚೂರು ಗಟ್ಟಿ ಇದ್ದರೂ ಪರವಾಗಿಲ್ಲ. ಇದನ್ನು ರಾತ್ರಿ ಇಡೀ ನಾನು ಮುಚ್ಚಳ ಮುಚ್ಚಿ ಇಡ್ತೀನಿ. ಈಗ ನೋಡಿ, ಬೆಳಗ್ಗೆ ಆಗಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಇದು ಉಬ್ಬಿದೆ. ಹಿಟ್ಟು ದೋಸೆ ಹಿಟ್ಟು ಥರನೇ ಉಬ್ಬಿದೆ. ಏನು ನಮಗೆ ಬೇರೆ ವ್ಯತ್ಯಾಸ ಆಗಲ್ಲ. ಆ ದೋಸೆಗೆ ಈ ದೋಸೆಗೆ ಏನು ವ್ಯತ್ಯಾಸ ಆಗಲ್ಲ. ಈ ದೋಸೆನೂ ತುಂಬ ಚೆನ್ನಾಗಿ ಬರುತ್ತೆ. ನೀವು ಜೋಳದ ಹಿಟ್ಟಕ್ಕಿಂತ ನಾನು ರಾಗಿ ಹಿಟ್ಟು ಮಾಡಿದಾಗ ತುಂಬಾ ಟೇಸ್ಟಿ ಬಂದಿತ್ತು. ಈಗ ನೋಡಿ, ನಾನೊಂದು ಸ್ವಲ್ಪ ಸೋಡಾ ಮತ್ತು ಇದಕ್ಕೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ನೀವು ನಾರ್ಮಲ್ ದೋಸೆ ಮಾಡೋ ಥರನೇ ಆರಾಮಾಗಿ ಹಾಕ್ಕೋಬೋದು. ಆದರೆ ನಾನು ಇದಕ್ಕೆ ಮತ್ತು ಟೊಮಟೊ ಶೇಂಗಾ ಹಾಕಿ ಚಟ್ನಿ ಮಾಡಿದ್ದೀನಿ, ಮತ್ತು ಈರುಳ್ಳಿ ಪಲ್ಯ ಮಾಡಿದ್ದೀನಿ. ಯಾಕಂದರೆ ಇದು ನಮಗೆ ಮಸಾಲ ದೋಸೆ ಅಷ್ಟು ಟೇಸ್ಟು ಕಮ್ಮಿ ಇರುತ್ತೆ. ಅದಕ್ಕೆ ನಾನು ಮ್ಯಾಚ್ ಆಗಬೇಕು ಅನ್ನೋ ಕಾರಣಕ್ಕೆ, ಸ್ವಲ್ಪ ಟೇಸ್ಟಿಯಾಗಿರ್ಲಿಕ್ಕೆ ಅನ್ನೋ ಕಾರಣಕ್ಕೆ ನಾನು ಈರುಳ್ಳಿ ಪಲ್ಯ ಮತ್ತು ಟೊಮಟೊ ಚಟ್ನಿ ಮಾಡ್ಕೊಂಡಿದ್ದೆ. ನೋಡಿ, ಈಗ ನಾನು ದೋಸೆ ಹಾಕಿ ತೋರಿಸ್ತೀನಿ. ನಾರ್ಮಲ್ ದೋಸೆ ನೀವು ಯಾವ ಥರ ಬರುತ್ತೋ ಅದೇ ಥರ ಬರುತ್ತೆ. ಏನೂ ಇಲ್ಲ, ಅಂಟ್ಕೊಳ್ಳಲ್ಲ, ಏನೂ ಆಗಲ್ಲ. ನೋಡಿ, ಹಾಕ್ತಾಯಿದ್ದೀನಿ. ನೀವು ಸೇಮ್ ಮಸಾಲ ದೋಸೆಗೆ ಯಾವ ಥರ ಹಾಕೋತೀರ ಆ ಥರನೂ ಆಲೂಗಡ್ಡೆ ಪಲ್ಯನೂ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಯಾಕಂದರೆ ಇದು ಅಕ್ಕಿ ದೋಸೆ ಅಷ್ಟು ಟೇಸ್ಟು ಬರಲ್ಲ, ಸ್ವಲ್ಪ ಕಮ್ಮಿನೇ ಇರುತ್ತೆ. ಆರಾಮಾಗಿ ತಿನ್ಬೋದು, ಏನೂ ತೊಂದರೆ ಇಲ್ಲ, ಮಕ್ಕಳೂ ತಿಂತಾರೆ. ನೋಡಿ, ಈಗ ನಾನು ಎಣ್ಣೆ ಹಾಕಿದೆ. ಸೇಮ್ ನೀವು ದೋಸೆ ಯಾವ ಥರ ಮಾಡ್ಕೊತೀರೋ ಅದೇ ಥರನೇ. ಈಗ ನೀವು ಇದಕ್ಕೆ ಕೆಂಪು ಚಟ್ನಿ ಆದರೂ ಸ್ಪ್ರೆಡ್ ಮಾಡ್ಕೋಬೋದು, ಇಲ್ಲ ಕಡಲೆ ಪುಡಿ ಹಾಕ್ಕೋಬೋದು, ಬೆಣ್ಣೆ ಹಾಕ್ಕೋಬೋದು, ತುಪ್ಪ ಹಾಕ್ಕೋಬೋದು. ನಾನೊಂದು ಸ್ವಲ್ಪ ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಮೇಲೆ ನಾನೇನು ಕಡಲೆ ಪುಡಿ ಸೇರಿಸ್ತಾ ಇಲ್ಲ, ಯಾಕಂದರೆ ಈರುಳ್ಳಿ ಚಟ್ನಿ ಮತ್ತು ಈರುಳ್ಳಿ ಪಲ್ಯ ಟೊಮಟೊ ಚಟ್ನಿ ಮಾಡ್ಕೊಂಡಿದ್ನಲ್ವ, ಅದೇ ಸಾಕಾಗುತ್ತೆ ಖಾರ. ಹಂಗಾಗಿ ನಾನು ಬರೀ ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ. ನೋಡಿ, ಆಗಲೇ ಕೆಂಪು ಬಣ್ಣಕ್ಕೆ ತಿರುಗಿದೆ ಇದು. ನೋಡಿ, ಈಗ ನಾನು 2 ಕಡೆನೂ ಬೇಯಿಸ್ತಾ ಇಲ್ಲ, ನಾನು ಒಂದೇ ಕಡೆನೇ ದೋಸೆ ಯಾವಾಗಲೂ ಬೇಯಿಸೋದು. ನೀವು 2 ಕಡೆ ಬೇಕಂದ್ರೂ ಬೇಯಿಸ್ಕೋಬೋದು, ಏನೂ ತೊಂದರೆ ಇಲ್ಲ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ.
ನಾನು ಈ ರೆಸಿಪಿನ ಕೆಲವ್ರಿಗೆ ಟೈಮ್ ಇರಲ್ಲಲ್ವ, ಡ್ಯೂಟಿಗೆ ಹೋಗ್ತಾ ಇರ್ತಾರೆ. ಈಗ ಏನಾದರೂ ದಿಢೀರಂತ ಮಕ್ಕಳು ಕೇಳಿದಾಗೂ ನಾವು ಆರಾಮಾಗಿ ಜೋಳದ ಹಿಟ್ಟು ಜಾಗದಲ್ಲಿ ನಾವು ಅಕ್ಕಿ ಹಿಟ್ಟಾದರೂ ಹಾಕ್ಕೋಬೋದು, ರಾಗಿ ಹಿಟ್ಟಾದರೂ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಮಾತ್ರ. ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ತೆಳ್ಳಗೆ, ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ಕಾಂಬಿನೇಷನ್ ಈರುಳ್ಳಿ ಜೊತೆಗೆ ನಾವು ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಲ್ಲ, ಒಳ್ಳೆ ಕಾಂಬಿನೇಷನ್, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇಷ್ಟ ಆದರೆ ನೀವು ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.